ಹೌದಾ, ಸರಿ ಇರು, ನನ್ನ ಫ್ರೆಂಡ್ ಹತ್ರ ಹಾಸ್ಪಿಟಲ್ ಅಮೌಂಟ್ ಐತಾ ಇಲ್ಲ ಅಂತ ಕೇಳ್ಬಿಟ್ಟು ಹೇಳ್ತೀನಿ ನಿನ್ಗೆ. ಓಯ್ ಭೀಮು, ಹಾ ಏನ್ ಹೇಳು. ಸ್ವಲ್ಪ ಅರ್ಜೆಂಟ್ ಇದೆ, ಒಂದ್ 10,000 ರೂಪಾಯಿ ಇದ್ರೆ ಕೊಡೋ. ಹೌದಾ ಸರಿ, ನೀವ್ ಹೋಗಿರೋ ನಾ ಫೋನ್ ಪೇ ಮಾಡ್ತ ನೋಡು. ಹಾ ಸರಿ. ಏ ಭೀಮು, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ, ಸ್ವಲ್ಪ ಗಾಡಿ ಕೀ ಇದ್ರೆ ಕೊಡೋ. ಅಲ್ಲೇ ಇಲ್ಲೇ ಇರ್ಬೇಕು ನೋಡ್ ಮಗ. ನಾನೇನ್ ಕೇಳಿದ್ರೆ ಯಾವತ್ತೂ ಇಲ್ಲ ಅನ್ನಲ್ಲ, ನೀನ್ ಕಾಣೋ ನನ್ ಫ್ರೆಂಡ್ ಅಂದ್ರೆ. ಹಾ ಅಣ್ಣ, ನಿನ್ ಫ್ರೆಂಡ್ಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ, ನೋಡ್ತಿದ್ರೇನೆ ಗೊತ್ತಾಗುತ್ತೆ. ನಂಬಿಕೆನ ಆತರ ಏನಿಲ್ಲ, ಪ್ರೀತಿಯಿಂದ ಬಂದ್ ನನ್ನ ಹತ್ರ ಮಾತಾಡಿಸ್ತಾನೆ. ಅವನಿಗೆ ಏನ್ ಕೆಲಸ ಆಗ್ಬೇಕು ಕೆಲಸ ಮಾಡ್ಕೊಂಡ್ ಹೋಗ್ತಾನೆ ಅಷ್ಟೇ. ಏನ್ ಮಾತಾಡ್ತಿದ್ಯಾ ಅಣ್ಣ ನೀನು? ಯಾವತ್ತನ ಅವನು ನನಗೊಂದು ಸಣ್ಣ ಸಹಾಯ ಮಾಡೋದನ್ನ ನೋಡಿದ್ಯಾ ನೀನು? ಯೋಚನೆ ಮಾಡು. ಪ್ರೀತಿಯಿಂದ ನನ್ನ ಹತ್ರ ಬಂದು ನಾಟಕ ಮಾಡೋರ್ ತರ ಮಾತಾಡಿ ನನ್ನ ಯೂಸ್ ಮಾಡ್ಕೊತಿದ್ದಾನೆ ಅಷ್ಟೇ. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಸ್ವಲ್ಪ ಜನ ಮಾತ್ರ ಒಳ್ಳೆಯವರಿದ್ದಾರೆ, ಉಳಿದವರೆಲ್ಲ ನಮ್ಮ ಮುಂದೆ ನಾಟಕ ಮಾಡೋರೆ. ಮತ್ತೆ ಎಲ್ಲ ಗೊತ್ತಿದ್ರು ಮತ್ತೆ ಯಾಕೆ ಸಹಾಯ ಮಾಡ್ತಿದ್ಯಾ ನೀನು? ಅವ್ರು ಹೆಂಗಾದ್ರೂ ಇರಲಿ, ನಾವ್ ಮಾತ್ರ ಒಳ್ಳೆಯವರಾಗಿರೋಣ. ಇಲ್ಲಾಂದ್ರೆ ಅವ್ರಿಗೆ ನಮ್ಗೆ ಏನ್ ವ್ಯತ್ಯಾಸನೇ ಇರಲ್ಲ. ಅವರು ನಮ್ಮ ಹತ್ರ ಬಂದು ನಾಟಕ ಮಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸಕ್ ಹೋಗ್ಬಾರ್ದು. ಕರ್ಮ ಅನ್ನೋದು ಒಂದಿದೆ, ಅದೇ ನೋಡ್ಕೊಂತದಲ್ಲ. ಏನಣ್ಣ ಇಷ್ಟು ಒಳ್ಳೆ ಮಾತು ಹೇಳ್ದಲ್ಲ ಅಣ್ಣ ನೀನು? ಸ್ವಾರ್ಥಕ್ಕಾಗಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋರನ್ನ ಯಾವತ್ತು ನಂಬಕ್ ಹೋಗ್ಬೇಡಿ. ಈ ವಿಡಿಯೋ ಏನಾದ್ರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.